ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಮಾನ ಭೂಮಿ ಮೇಲಿದ್ರೆ ಅದು ಯಾವಾಗಲೂ ಸುರಕ್ಷಿತವಾಗಿ ಇರುತ್ತೆ ನಿಜ. ಆದರೆ ವಿಮಾನ ಮಾಡಿರೋದು ಭೂಮಿ ಮೇಲಿರೋದಕ್ಕಲ್ಲ, ಆಕಾಶದಲ್ಲಿ ಹಾರೋದಕ್ಕೆ. ಜೀವನದಲ್ಲಿ ರಿಸ್ಕ್ ತಗೊಂಡಾಗಲೇ ನಾವು ಮೇಲ್ವರೋದಕ್ಕೆ ಸಾಧ್ಯ. ಸ್ನೇಹಿತರೆ, ಇದು ಕೇವಲ 20ರ ಆಸುಪಾಸಿನ ಯುವಕನ ಬಾಯಲ್ಲಿ ಬಂದಂತಹ ಮಾತು. ನೋಡೋಕೆ ಸಾಧುವಿನಂತೆ ಕಾಣುವ, ಕಣ್ಣಲ್ಲೇ ಬೆಂಕಿ ಉಗುಳುವ, ವಜ್ರ ಕಾಯದಂತಿದ್ದ ಸಿಂಹದ ಬಾಯಿಂದ ಬಂದಂತಹ ಮಾತು. 15ನೇ ವಯಸ್ಸಿನಲ್ಲಿ ಸ್ವತಂತ್ರ ಹೋರಾಟಕ್ಕೆ ಧುಮುಕಿ 25ನೇ ವಯಸ್ಸಿಗೆ ದೇಶಕ್ಕಾಗಿ ಪ್ರಾಣ ಕೊಟ್ಟ ಅಪ್ರತಿಮ ವೀರ ಚಂದ್ರಶೇಖರ್ ಆಜಾದ್ ಆಡಿದಂತಹ ಮಾತಿದು. ಸ್ನೇಹಿತರೆ, 1906 ಜುಲೈ 23 ಇದು ಸ್ವತಂತ್ರ ಹೋರಾಟದ ಜನಸ್ತೋಮದಲ್ಲಿ ಬೆಂಕಿಯ ಚೆಂಡೊಂದು ಉರುಳಿ ಬಂದಂತಹ ದಿನ. ಉರಿಯುವ ಸೂರ್ಯನಂತಿದ್ದ ಅದರ ತಾಪಕ್ಕೆ ಬ್ರಿಟಿಷರೇ ಬೆಂದು ಹೋಗಿದ್ರು. ಹಾಗಾದ್ರೆ ಈ ಕ್ರಾಂತಿ ಕಿಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಕ್ರಾಂತಿಗೆ ಅನ್ವರ್ಥ ನಾಮದಂತಿದ್ದ ಚಂದ್ರಶೇಖರ್ ಆಜಾದ್ ಮೊದಲ ಹೆಸರು ಚಂದ್ರಶೇಖರ್ ತಿವಾರಿ ಅಂತ. ಆಜಾದ್ ಅನ್ನೋ ಹೆಸರು ಕೂಡ ಅವರಿಗೆ ಆಮೇಲೆ ಬಂದಿತ್ತು. 1906 ಜುಲೈ 23 ಅಂದ್ರೆ ಅದಾಗಲೇ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಬಂಗಾಳ ವಿಭಜನೆ ಆಗಿದ್ದ ಕಾಲದಲ್ಲೇ ಮಧ್ಯಪ್ರದೇಶದ ಬಬ್ರಾದಲ್ಲಿ ಚಂದ್ರಶೇಖರ್ ಜನಿಸಿದರು. ಈ ಬಬ್ರಾ ಅನ್ನೋದು ಕಾಡಲ್ಲಿದ್ದ ಒಂದು ಕುಗ್ರಾಮ. ಅಂತಹ ಕುಗ್ರಾಮದಲ್ಲಿ ಜನಿಸಿದಂತಹ ಚಂದ್ರಶೇಖರ್ ಕಾಡಲ್ಲಿದ್ದ ಮಕ್ಕಳೊಂದಿಗೆ ಆಟ ಆಡ್ತಾ ಬಿಲ್ವಿದ್ಯೆಯನ್ನ ಕಲಿತಾ ಬೆಳೀತಾರೆ. ಇವರು ಒಬ್ಬ ಅಪ್ರತಿಮ ಬಿಲ್ಲುಗಾರರಾಗಿದ್ರು. ಮನೆಯಲ್ಲಿ ಬಡತನ ಇದ್ದಿದ್ದರಿಂದ ಚಿಕ್ಕ ವಯಸ್ಸಿನಲ್ಲಿ ಕೆಲಸಕ್ಕೆ ಸೇರ್ಕೊಳ್ಬೇಕಾಗತ್ತೆ. ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ಚಿಕ್ಕ ಕೆಲಸ ಸಿಕ್ತು. ಆದರೆ ಅದು ಚಂದ್ರಶೇಖರ್ಗೆ ಹಿಡಿಸಲಿಲ್ಲ. ಯಾಕಂದ್ರೆ ಹುಟ್ಟು ಸ್ವಾಭಿಮಾನಿಯಾಗಿದ್ದ ಚಂದ್ರಶೇಖರ್ ಅಲ್ಲಿ ಬರ್ತಾ ಇದ್ದ ಬ್ರಿಟಿಷ್ ಅಧಿಕಾರಿಗಳಿಗೆ ಸಲಾಂ ಹೊಡೆಯೋದಕ್ಕೆ ತಯಾರಿರಲಿಲ್ಲ. ಹೀಗಾಗಿ ಆ ಕೆಲಸವನ್ನ ಬಿಟ್ಟು ಹೊರಬರ್ತಾರೆ. 1920 ಅಂದ್ರೆ 14ನೇ ವಯಸ್ಸಿನಲ್ಲಿ ಬಾಂಬೆಗೆ ಹೋಗ್ತಾರೆ. ಅಲ್ಲಿ ಹಡಗೊಂದರಲ್ಲಿ ಕೂಲಿ ಕೆಲಸಕ್ಕೆ ಸೇರಿಕೊಂಡ್ರು. ಇದು ಅವರ ಜೀವನದ ಮೇಲೆ ಗಾಢ ಪರಿಣಾಮವನ್ನ ಬೀರುತ್ತೆ. ಭಾರತೀಯರು ಅನುಭವಿಸುತ್ತಿದ್ದ ಕಷ್ಟ ಮತ್ತು ಅವರ ಜೊತೆಯಲ್ಲಿದ್ದ ಕಾರ್ಮಿಕರ ಸ್ಥಿತಿಯನ್ನ ಕಂಡ ಈ ಎಳೆಯ ಬಾಲಕ ರೋಸಿ ಹೋಗಿದ್ದ. ಅಲ್ಲೂ ಕೂಡ ಅವರು ಜಾಸ್ತಿ ದಿನ ಇರೋದಿಲ್ಲ. ಕೆಲವು ಮಾಹಿತಿಗಳ ಪ್ರಕಾರ ಅವರು ಬಾಂಬೆಯಲ್ಲಿ ಕೇವಲ 7 ದಿನ ಮಾತ್ರ ಇರ್ತಾರೆ. ಇದಾದ ಮೇಲೆ ಅವರು ಮತ್ತೆ ಮನೆಗೆ ಬಂದರು. ಚಂದ್ರಶೇಖರ್ ಅವರ ತಾಯಿಗೆ ತಮ್ಮ ಮಗ ಸಂಸ್ಕೃತ ಪಂಡಿತನಾಗಬೇಕು ಅಂತ ಆಸೆ ಇರುತ್ತೆ. ಚಂದ್ರಶೇಖರ್ ಅವರನ್ನ ಸಂಸ್ಕೃತ ಪಾಠ ಕಲಿಯೋದಕ್ಕಾಗಿ ಕಾಶಿಗೆ ಕಳಿಸಿಕೊಡ್ತಾರೆ. ಅಲ್ಲಿ ಪಾಠಶಾಲೆಗೆ ಸೇರಿಕೊಂಡ್ರು. ಆದರೆ ಅಲ್ಲೂ ಕೂಡ ಜಾಸ್ತಿ ದಿನ ಇರೋದಿಲ್ಲ. ಯಾಕಂದ್ರೆ ಮಂತ್ರಗಳನ್ನ ಹೇಳ್ತಾ ಜಪಮಾಲೆಯನ್ನ ಹಿಡ್ಕೊಂಡು ಕೂತ್ಕೊಳ್ಳೋದು ಚಂದ್ರಶೇಖರಿಗೆ ಇಷ್ಟ ಇರಲಿಲ್ಲ. ಅವರ ಮೈಯಲ್ಲಿ ಕ್ರಾಂತಿ ರಕ್ತ ಹರಿತಾ ಇತ್ತು. ಹೀಗಾಗಿ ಚಂದ್ರಶೇಖರ್ 15ನೇ ವಯಸ್ಸಿಗೆ ಬಹಳ ದೊಡ್ಡ ಹೆಜ್ಜೆಯೊಂದನ್ನ ಇಟ್ಟುಬಿಟ್ರು. 1921ರಲ್ಲಿ ಗಾಂಧಿ ಅಸಹಕಾರ ಚಳುವಳಿಯನ್ನ ಪ್ರಾರಂಭಿಸಿದರು. ಭಾರತೀಯರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕಂಡಿದ್ದಂತಹ ಚಂದ್ರಶೇಖರ್ ದಿಢೀರಂತ ಅಸಹಕಾರ ಚಳುವಳಿಗೆ ಧುಮುಕಿಬಿಟ್ರು. ಆ ಸಮಯದಲ್ಲಿ ಬ್ರಿಟಿಷರು ಚಳುವಳಿಗಾರರ ಮೇಲೆ ಲಾಠಿ ಬೀಸಿದ್ರು. ಇದು ಸಿಡಿಲ ಕಿಡಿಯಂತಿದ್ದ ಈ ಎಳೆ ಹುಡುಗನ ಮನಸ್ಸಿನಲ್ಲಿ ರೋಷಾಗ್ನಿಯನ್ನ ಹುಟ್ಟು ಹಾಕುವಂತೆ ಮಾಡುತ್ತೆ. ಕೂಡಲೇ ಚಂದ್ರಶೇಖರ್ ಅಲ್ಲೇ ಇದ್ದ ಕಲ್ಲುಗಳನ್ನು ತೆಗೆದುಕೊಂಡು ಬ್ರಿಟಿಷರ ಮೇಲೆ ಎಸೆಯೋದಕ್ಕೆ ಶುರು ಮಾಡಿದ. ಇದರಿಂದಾಗಿ ಬ್ರಿಟಿಷರು ಆ ಹುಡುಗನನ್ನ ಬಂಧಿಸಿ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿದರು. ಸ್ನೇಹಿತರೆ, ಈ 15 ವರ್ಷದ ಬಾಲಕ ನ್ಯಾಯಾಧೀಶರ ಮುಂದೆ ಹೇಳಿದಂತಹ ಮಾತೇನು ಗೊತ್ತಾ? ಬ್ರಿಟಿಷ್ ನ್ಯಾಯಾಧೀಶ ಏನ್ ನಿನ್ನ ಹೆಸರು ಅಂತ ಕೇಳ್ತಾರೆ. ಅದಕ್ಕೆ ಚಂದ್ರಶೇಖರ್ ಕೊಟ್ಟಂತಹ ಉತ್ತರ ಆಜಾದ್ ಅಂತ. ನಿನ್ನ ತಂದೆ ಹೆಸರೇನು ಅಂತ ಕೇಳಿದಾಗ ಅವನು ಹೇಳಿದ್ದು ಸ್ವಾತಂತ್ರ್ಯ ಅಂತ. ನೀನು ಎಲ್ಲಿರೋದು ಅಂತ ಕೇಳಿದ್ದಕ್ಕೆ ಜೈಲು ಅಂತ ಹೇಳಿದ್ದ. ಇದರಿಂದ ಕೋಪಗೊಂಡಂತಹ ಮ್ಯಾಜಿಸ್ಟ್ರೇಟ್ ಈ ಬಾಲಕನಿಗೆ 15 ಚಡಿ ಏಟುಗಳ ಶಿಕ್ಷೆಯನ್ನ ವಿಧಿಸಿಬಿಡ್ತಾರೆ. ಆ ಪ್ರತಿ ಏಟುಗಳನ್ನ ತಿನ್ನುವಾಗಲೂ ಚಂದ್ರಶೇಖರ್ ಹೇಳಿದ್ದು ಮಹಾತ್ಮ ಗಾಂಧೀಜಿ ಕಿ ಜೈ ಅಂತ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಗಾಂಧೀಜಿ ಅನ್ನೋ ಹೆಸರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಹೆಸರಾಗಿ ಬೆಳೆದು ಬಿಟ್ಟಿರುತ್ತೆ. ಈ ಘಟನೆ ಚಂದ್ರಶೇಖರ್ಗೆ ಆಜಾದ್ ಅನ್ನೋ ಹೆಸರನ್ನ ತಂದುಕೊಡ್ತು.
ಅಂದಿನಿಂದ ಜನ ಅವರನ್ನ ಚಂದ್ರಶೇಖರ್ ಆಜಾದ್ ಅಂತ ಗುರುತಿಸೋಕೆ ಶುರು ಮಾಡಿದರು. ಅದಾದ ಬಳಿಕ ಗಾಂಧೀಜಿ ತಮ್ಮ ಅಸಹಕಾರ ಚಳುವಳಿಯನ್ನ ಹಿಂದಕ್ಕೆ ತೆಗೆದುಕೊಂಡ ಮೇಲೆ ಆಜಾದ್ ತಮ್ಮ ಹೋರಾಟದ ಹಾದಿಯನ್ನ ಬದಲು ಮಾಡಿಕೊಂಡರು. ಅಹಿಂಸೆಯಿಂದ ಈ ಬ್ರಿಟಿಷರನ್ನ ಓಡಿಸೋಕೆ ಆಗೋದಿಲ್ಲ, ಅದೇನಿದ್ರೂ ಗುಂಡಿನಿಂದಲೇ ಆಗಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಕ್ರಾಂತಿಕಾರಿ ಸಂಘಟನೆಯನ್ನ ಬೆಳೆಸ್ತಾರೆ. ಅಷ್ಟೊತ್ತಿಗಾಗಲೇ ಭಾರತದಲ್ಲಿ HRA ಅಂದ್ರೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಬ್ರಿಟಿಷರ ವಿರುದ್ಧ ಗುಪ್ತವಾಗಿ ಹೋರಾಟ ಮಾಡ್ತಿತ್ತು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಈ ಸಂಘಟನೆಯನ್ನ ನಡೆಸ್ತಿರ್ತಾರೆ. ಮನ್ಮಥನಾಥ್ ಗುಪ್ತಾ ಮೂಲಕ ಈ ಸಂಘಟನೆಯನ್ನ ಸೇರ್ಕೊಂಡ ಆಜಾದ್ ಆರಂಭದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಿರ್ತಾರೆ. ನಿಮಗೆ ಗೊತ್ತಿರಲಿ, ಇವತ್ತಿನ ಕಾಶಿ ಇದೆಯಲ್ಲ, ಅದು ಅವತ್ತಿನ ಕ್ರಾಂತಿಕಾರಿಗಳ ಪ್ರಮುಖ ಕೇಂದ್ರವಾಗಿತ್ತು. ಜೋಗೇಶ್ ಚಂದ್ರ ಚಟರ್ಜಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ವಕುಲ್ಲಾ ಖಾನ್, ರಾಜೇಂದ್ರ ಲಹಿರಿ, ಮನ್ಮಥನಾಥ್ ಗುಪ್ತಾರಂತವರು ಆ ಭಾಗದಲ್ಲಿ ಕ್ರಾಂತಿಗೆ ಸಂಘಟನೆಯನ್ನ ಮಾಡಿದರು. ಅವರ ನಿಕಟ ಸಂಪರ್ಕಕ್ಕೆ ಬಂದ ಆಜಾದ್ ಆರಂಭದಲ್ಲಿ ಕರಪತ್ರಗಳನ್ನ ಹಂಚುವುದು, ಫಂಡ್ ಕಲೆಕ್ಟ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಇಟಲಿಯ ಮ್ಯಾಜಿನಿ, ಗ್ಯಾರಿಬಾಲ್ಡಿ, ಐರಿಷ್ ಕ್ರಾಂತಿಕಾರಿ ಮ್ಯಾಕ್ಸ್ ವಿನಿ ಅವರ ಪುಸ್ತಕಗಳನ್ನ ಓದ್ತಾ ಇದ್ರು. ಜೊತೆಗೆ ರಷ್ಯಾದ ಕ್ರಾಂತಿಗಳನ್ನ, ಈ ಕಡೆ ನಮ್ಮ ದೇಶದ ಶಿವಾಜಿ, ಗುರು ಗೋವಿಂದ ಸಿಂಗ್ ಹಾಗೂ ರಾಣಾ ಪ್ರತಾಪ್ರಂತಹ ಶೌರ್ಯದ ಕಥೆಗಳನ್ನ ಓದ್ತಾ ಇದ್ರು. ಅದಕ್ಕೆ ಕಾರಣ ಕೂಡ ಇತ್ತು. HRA ಸಂಘಟನೆಗೆ ಸೇರಿಕೊಂಡವರು ಈ ತರಹದ ಪುಸ್ತಕಗಳನ್ನ ಓದಬೇಕಾಗಿತ್ತು. ಅವರೊಳಗಿನ ಹೋರಾಟದ ಕೆಂಡದ ಮೇಲಿನ ಬೂದಿಯನ್ನ ಸರಿಸೋಕೆ ಇಂತಹ ಪ್ರಯತ್ನಗಳನ್ನ ಮಾಡಬೇಕಾಗಿತ್ತು. ಆಜಾದ್ ಕೂಡ ಇಂತಹ ಪುಸ್ತಕಗಳನ್ನ ಓದಿ ಪ್ರೇರಣೆ ಪಡೆದುಕೊಂಡರು. ಹೀಗಿರುವಾಗ ಚಂದ್ರಶೇಖರ್ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯಿತು. ಬ್ರಿಟಿಷರ ವಿರುದ್ಧ ನಡೆಸಿದ ಕಕೋರಿ ರೈಲು ದುರಂತದಲ್ಲಿ ಚಂದ್ರಶೇಖರ್ ಭಾಗಿಯಾದರು. ಬ್ರಿಟಿಷರು ತೆಗೆದುಕೊಂಡು ಹೋಗುತ್ತಿದ್ದ ಸಂಪತ್ತನ್ನ ಕೊಳ್ಳೆ ಹೊಡೆದು ಹೋರಾಟಕ್ಕೆ ಶಕ್ತಿ ತುಂಬಬೇಕು ಅನ್ನೋದು ಕ್ರಾಂತಿಕಾರಿಗಳ ಉದ್ದೇಶವಾಗಿತ್ತು. ಇದರಿಂದಾಗಿ ಆಜಾದ್ ಈ ರೈಲು ದರೋಡೆಯಲ್ಲಿ ಭಾಗಿಯಾದರು. ಈ ಕೇಸ್ನಲ್ಲಿ ಎಲ್ಲ ಕ್ರಾಂತಿಕಾರಿಗಳು ಅರೆಸ್ಟ್ ಆದರು. ಆದರೆ ಚಂದ್ರಶೇಖರ್ ಆಜಾದ್ ಮಾತ್ರ ಅರೆಸ್ಟ್ ಆಗದೆ ಭೂಗತರಾದರು. ಅದಾದ ಮೇಲೆ ಝಾನ್ಸಿಯಲ್ಲಿ ಒಂದಿಷ್ಟು ಕಾಲ ಕಳೆದು ಅಲ್ಲಿ ಸಂಘಟನೆಯನ್ನ ಮಾಡಿದರು. ಅವರು ಭೂಗತರಾದಂತಹ ಸಮಯದಲ್ಲಿ ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸ್ಥಳದಲ್ಲಿ ವಾಸವಾಗಿದ್ದರು. ಈ ಸ್ಥಳ ಮಧ್ಯಪ್ರದೇಶದಲ್ಲಿದೆ. ಈ ಸಮಯದಲ್ಲಿ ಅವರು ಕಾರು ಓಡಿಸೋದನ್ನ, ಗುಂಡು ಹಾರಿಸೋದನ್ನ ಕಲಿತಿದ್ದರು. ಆದರೆ ಈ ಕ್ರಾಂತಿಕಾರಿ ಮನಸ್ಸಿನ ಆಜಾದ್ಗೆ ಅಲ್ಲಿ ಹೆಚ್ಚು ದಿನ ಉಳಿಯೋದಕ್ಕೆ ಆಗಲಿಲ್ಲ. ಬಿಸಿ ರಕ್ತ ಕುದಿತಿತ್ತು. ಆ ಸಂದರ್ಭದಲ್ಲಿ ಅವರು ಭಗತ್ ಸಿಂಗರ ಸಂಪರ್ಕಕ್ಕೆ ಬಂದಿದ್ದು. ಅಷ್ಟೊತ್ತಿಗೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಕಟ್ಟಿ ಹೋರಾಡ್ತಿದ್ದಂತಹ ಭಗತ್ ಸಿಂಗ್ ಜೊತೆಗೆ ರಾಜ್ಗುರು ಸುಖದೇವರು ಕೂಡ ಇದ್ದರು. ಈ ಗುಂಪಿಗೆ ಆಜಾದ್ ಕೂಡ ಸೇರಿಕೊಂಡ್ರು. ಇದಾದ ಮೇಲೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ಅಸೋಸಿಯೇಷನ್ನಲ್ಲಿ ಗುರುತಿಸಿಕೊಂಡ್ರು. ಈ ಸಂಘಟನೆ 1928ರಲ್ಲಿ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಜಾನ್ ಫಿ ಸ್ಯಾಂಡರ್ಸ್ನ ಹತ್ಯೆ ಮಾಡಿದರು. 1929ರಲ್ಲಿ ಭಾರತದ ವೈಸ್ರಾಯ್ ಹೋಗ್ತಿದ್ದಂತಹ ರೈಲನ್ನು ಸ್ಫೋಟ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಈ ಎಲ್ಲ ಹೋರಾಟಗಳಲ್ಲೂ ಆಜಾದ್ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಏಪ್ರಿಲ್ 8, 1929 ಭಾರತದಲ್ಲಿದ್ದ ಬ್ರಿಟಿಷ್ ಪಾರ್ಲಿಮೆಂಟಿನ ಮೇಲೆ ದಾಳಿ ಕೂಡ ಮಾಡಲಾಯಿತು. ಇವೆಲ್ಲವೂ HSRA ಸಂಘಟನೆಯನ್ನ ಪ್ರಚಾರಕ್ಕೆ ಬರೋ ಹಾಗೆ ಮಾಡಿದವು. ಆದರೆ ಈ ದಾಳಿಯ ನಂತರ ಈ ಸಂಘಟನೆಯನ್ನ ಹತ್ತಿಕ್ಕೋಕೆ ಬ್ರಿಟಿಷರು ಚಿಂತನೆಯನ್ನ ನಡೆಸಿದರು. ಭಗತ್ ಸಿಂಗ್ ಮತ್ತು ಇತರರನ್ನ ಬಂಧಿಸಲಾಗುತ್ತೆ. ಅವರನ್ನ ಬಿಡಿಸಿಕೊಂಡು ಬರೋದಕ್ಕೆ ಆಜಾದ್, ನೆಹರು, ಗಾಂಧಿ ಹೀಗೆ ಅನೇಕ ನಾಯಕರ ಮೊರೆ ಹೋಗಲಾಗುತ್ತೆ. ಆದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಇದರ ನಡುವೆ ಅವರು HSRA ಸಂಘಟನೆಯನ್ನ ಮತ್ತೆ ಸಂಘಟಿಸುವ ಪ್ರಯತ್ನದಲ್ಲಿದ್ದಾಗಲೇ ಅವರ ಜೀವ ಹಾರಿಹೋಗಿದ್ದು. ಸ್ನೇಹಿತರೆ, ಭಗತ್ ಸಿಂಗ್ ಹಾಗೂ ಇತರರ ಬಂಧನವಾದ ಮೇಲೆ ತಮ್ಮ ಸಂಘಟನೆಯನ್ನ ಮತ್ತೆ ಕಟ್ಟುವುದಕ್ಕೆ ಭೂಗತವಾಗಿಯೇ ಚಂದ್ರಶೇಖರ್ ಪ್ರಯತ್ನ ಪಡ್ತಾರೆ. ಅದಕ್ಕಾಗಿ ಬಾಂಬೆಗೆ ಹೋಗೋದಕ್ಕೆ ತಯಾರಿಯನ್ನ ನಡೆಸಿರ್ತಾರೆ. ಈ ಪ್ರಯತ್ನದಲ್ಲಿದ್ದಾಗಲೇ ಫೆಬ್ರವರಿ 27, 1931 ಒಂದು ದೊಡ್ಡ ಘಟನೆ ನಡೆದು ಹೋಗುತ್ತೆ.
ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಒಡನಾಡಿಯಾಗಿದ್ದ ಸುಖದೇವ್ ರಾಜ್ ಅವರನ್ನ ಭೇಟಿ ಮಾಡುವುದಕ್ಕೆ ಅಂತ ಬಂದಿರ್ತಾರೆ. ಆದರೆ ದ್ರೋಹಿಗಳು ಆಜಾದ್ ಅವರು ಆಲ್ಫ್ರೆಡ್ ಪಾರ್ಕ್ನಲ್ಲಿ ಇದ್ದಾರೆ ಅನ್ನೋ ಸುದ್ದಿಯನ್ನ ಬ್ರಿಟಿಷರಿಗೆ ಹೇಳಿಬಿಟ್ಟಿರ್ತಾರೆ. ಅಲಹಾಬಾದ್ನ ಸಿಐಡಿ ಹೆಡ್ ಆಗಿದ್ದ JRH ನೋಟ್ ಬೋವರ್ ತಮ್ಮ ಪೊಲೀಸ್ ಪಡೆಯೊಂದಿಗೆ ಪಾರ್ಕ್ಗೆ ಬಂದೇ ಬಿಟ್ಟ. ಆಜಾದ್ರನ್ನ ಕಂಡಿದ್ದೇ ತಡ ಗುಂಡಿನ ಸುರಿಮಳೆಯನ್ನ ಗೈದು ಬಿಟ್ರು. ಕೂಡಲೇ 24 ವರ್ಷದ ಈ ಸಿಡಿಲ ಮರಿ ಚಂದ್ರಶೇಖರ್ ಕೂಡ ಮರದ ಮರೆಯಲ್ಲಿ ನಿಂತು ಬ್ರಿಟಿಷರ ವಿರುದ್ಧ ಏಕಾಂಗಿಯಾಗಿ ಹೋರಾಡ್ತಾರೆ. ಈ ಹೋರಾಟದಲ್ಲಿ 3 ಜನ ಪೊಲೀಸರು ಆಜಾದರ ಗುಂಡಿಗೆ ಬಲಿಯಾದರು. ಆದರೆ ದೊಡ್ಡ ಪ್ರಮಾಣದಲ್ಲಿ ಏಕಾಏಕಿ ಬಂದಂತಹ ಗುಂಡುಗಳು ಆಜಾದರ ಎದೆಯನ್ನ ಸೀಳಿಬಿಟ್ವು. ಆಜಾದರನ್ನ ಹಿಡಿಬೇಕು ಅಂತ ಪೊಲೀಸರು ಪ್ರಯತ್ನ ಪಟ್ಟಾಗ ಆಜಾದ್ ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಯಾಕಂದ್ರೆ ತಾನು ಯಾವುದೇ ಕಾರಣಕ್ಕೂ ಜೀವಂತವಾಗಿ ಬ್ರಿಟಿಷರಿಗೆ ಸಿಗಬಾರದು ಅಂತ ತೀರ್ಮಾನವನ್ನ ಮಾಡಿರ್ತಾರೆ. ಅವರ ಕೈಯಲ್ಲಿ ಸಿಕ್ಕು ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಬದುಕುವುದಕ್ಕೆ ಅವರಿಗೆ ಸಾಧ್ಯವಿರಲಿಲ್ಲ. ತಮ್ಮ ಕೈಯಲ್ಲಿದ್ದ ಪಿಸ್ತೂಲಿನಿಂದ ಹೋರಾಡುವಷ್ಟು ಹೋರಾಡಿ ಇನ್ನೇನು ಆಗುವುದಿಲ್ಲ ಅಂತ ತಿಳಿದಾಗ ಆ ಪಿಸ್ತೂಲನ್ನ ತಮ್ಮ ಕಡೆಗೆ ತಿರುಗಿಸಿಕೊಂಡು ಬಿಟ್ರು. ಹಣೆಗೆ ಪಿಸ್ತೂಲನ್ನ ಇಟ್ಟುಕೊಂಡು ಗುಂಡನ್ನ ಹಾರಿಸಿಕೊಂಡ್ರು. ಈಗ ಚಂದ್ರಶೇಖರ್ ನಿಜವಾಗಿಯೂ ಆಜಾದ್ ಆಗಿ ಹೋದರು. ಈ ಮೂಲಕ ಆಜಾದ್ ಅನ್ನುವ ಕ್ರಾಂತಿ ಕಿಡಿ ನಂದಿ ಹೋಗುತ್ತೆ. ಆದರೆ ಅದು ನಂದ ದೀಪವಾಗಿ ಹೊಸ ಕ್ರಾಂತಿಯ ದೀಪವನ್ನ ಹಚ್ಚಿ ಹೋಯಿತು. ಸ್ವತಂತ್ರವಾಗಿ ತಮ್ಮ ಜೀವವನ್ನ ಬಿಟ್ಟು ಬಿಟ್ರು. ಬ್ರಿಟಿಷರ ಕೈಗೆ ಸಿಕ್ಕು ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಸಾಯೋದಕ್ಕೆ ಅವರಿಗೆ ಇಷ್ಟವಿರಲಿಲ್ಲ. ಬ್ರಿಟಿಷರು ಅವರನ್ನ ಅರೆಸ್ಟ್ ಮಾಡಿದರೂ ಕೂಡ ಕರ್ಕೊಂಡು ಹೋಗಿ ಗಲ್ಲಿಗೆ ಹಾಕ್ತಾ ಇದ್ರು. ನೀವೇ ನನ್ನ ಗಲ್ಲಿ ಹಾಕೋದು, ನಾನೆಂದಿಗೂ ಸ್ವತಂತ್ರನೇ ಅಂತ ಹೇಳ್ತಾ ತಮ್ಮ ಜೀವವನ್ನು ಬಿಟ್ಟರು. ಅಷ್ಟೇ ಅಲ್ಲ, ಆಜಾದ್ ಅವರು ಸತ್ತ ನಂತರವೂ ಬ್ರಿಟಿಷರು ಅವರ ಹತ್ರ ಹೋಗೋದಕ್ಕೆ ಹೆದರ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಭಯ ಹುಟ್ಟಿಸಿದಂತಹ ಶೂರ ಚಂದ್ರಶೇಖರ್ ಆಜಾದ್. ಅದಾದ ಮೇಲೆ ಅವರ ಮೃತದೇಹವನ್ನು ರಸುಲ್ಲಾಬಾದ್ ಘಾಟಿಗೆ ತೆಗೆದುಕೊಂಡು ಹೋಗಿ ಮಣ್ಣು ಮಾಡ್ತಾರೆ. ಇದೆಲ್ಲವೂ ನಡೆದು ಹೋದ ಮೇಲೇನೆ ಆಜಾದ್ ಅವರ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಾಗಿತ್ತು. 24 ವರ್ಷದ ಈ ವೀರ ಇತಿಹಾಸದ ಪುಟಗಳನ್ನು ಸೇರಿತು. ಕ್ರಾಂತಿಕಾರಿಗಳಲ್ಲಿ ಅಗ್ರಗಣ್ಯರ ಸ್ಥಾನದಲ್ಲಿ ನಿಂತದ್ದು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಇಂತಹ ಮತ್ತಷ್ಟು ಐತಿಹಾಸಿಕ ರೋಚಕ ಘಟನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೂಡ ಮಾಡಿಬಿಡಿ. ನಮಸ್ಕಾರ.